ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿ ಹೊಯ್ಸಳಲು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕಮಲಾಕ್ಷಮ್ಮ ಕೋ ಕೃಷ್ಣೇಗೌಡ ಇವರು ಅಕ್ರಮವಾಗಿ 4 ಎಕರೆ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿ ಅದರಲ್ಲಿರುವ ಬೆಲೆ ಬಾಳುವ ಮರಗಳನ್ನು ಕಡಿದು ಮಾರಾಟ ಮಾಡಿದ್ದು. ಇಷ್ಟೆಲ್ಲ ಘಟನೆ ನಡೆದರೂ ಸಂಬಂಧಪಟ್ಟ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ವರ್ತಿಸುತ್ತಿದ್ದಾರೆ. ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಈ ಜಾಗವನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿ ಹೊಯ್ಸಳಲು ಗ್ರಾಮಸ್ಥರು ಡಿಎಫ್ಒ ಬೋರಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಸಾರ್ವಜನಿಕರು ಕೇಳುವುದಕ್ಕೆ ಹೋದರೆ ಕತ್ತಿಯನ್ನ ತೋರಿಸಿಕೊಂಡು ನಿಮ್ಮನ್ನ ಕತ್ತರಿಸುತ್ತೇನೆ ಎಂದು ಹೇಳುತ್ತಾ ಎಲ್ಲರನ್ನ ಹೆದರಿಸಿಕೊಂಡು ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡುವ ಮೂಲಕ ಅಲ್ಲಿ ಕಾಫಿ ಗಿಡವನ್ನ ಹಾಕಿ ಬೆಳೆದು ಅಕ್ರಮವೆಸಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಣಿಬೀಡು ಪೊಲೀಸ್ ಠಾಣೆಯಲ್ಲಿ ಅಪರಾಧಿಗಳ ಮೇಲೆ ಕೇಸು ದಾಖಲಾಗಿದೆ ಎಂದು ಗ್ರಾಮಸ್ಥರಾದ ತಾರೇಶ್ ಅವರು ಹೇಳಿದರು. ಏನು ಸರ್ವೆ ನಂಬರ್ 105 ಹೊಯ್ಸಳ ಗ್ರಾಮ ಉದಯ ಬಿಕೆ ಅನ್ನೋ ವ್ಯಕ್ತಿ 4 ಎಕರೆ ಕಮಲಾಕ್ಷಮ್ಮ ಕೃಷ್ಣೇಗೌಡಗೆ ಸಪ್ರೇಟ್ ಬೇರೆ ಕಡೆ ಪಾಣಿಯಾಗಿದೆ. ಅವರೊಂದು ವಿಡಿಯೋ ಬೈಟಲ್ಲಿ ಹೇಳ್ತಾರೆ ನಾನು ಯಾವುದೂ ಒತ್ತುವರಿ ಮಾಡಿಲ್ಲ ಅಂತ. ಹೊಯ್ಸಳ ಗ್ರಾಮದಲ್ಲಿ 10 ಎಕರೆ ಜಾಗ ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಮಾಡಿಬಿಟ್ಟು ಏನು ಅಕೇಶಿ ಮರ, ಬೆಲೆ ಬಾಳುವಂಥ ಮರಗಳಿದ್ದಾವೆ, ಹೊನ್ನೆ ಮರ ಆಗಿರ್ಬೋದು, ಬೀಟೆ ಮರ ಆಗಿರ್ಬೋದು, ಇನ್ನೆಲ್ಲ ಕಡ್ದಿದ್ದಾರೆ. ಕಡ್ದ್ಬಿಟ್ಟು ಫುಲ್ಲು ಪ್ಲ್ಯಾಂಟ್ಸ್ ಏನಿದೆ ಅಕೇಶಿ ಮರದ್ದೇ ಬೇಲಿ ಮಾಡಿದ್ದಾರೆ. ಅವರು ಎಲ್ಲರೂ ಕಲ್ಲು ಕಂಬ ಹಾಕಿದರೆ ಇವರು ಫಾರೆಸ್ಟ್ ಉದಯ್ ಕುಮಾರ್ ಅವರು ಅಕೇಶಿ ಮರದ್ದೇ ಕಂಬಗಳನ್ನೇ ನೆಟ್ಟಿದ್ದಾರೆ. ಆಮೇಲೆ ಇವರು ಡೈಲಿ ವಾಚರ್ ಕೆಲಸ ಮಾಡೋದು ಬಿಟ್ಬಿಟ್ಟು ಇವರು ಡ್ಯೂಟಿ ಡ್ರೆಸ್ ಹಾಕೋಬಿಟ್ಟು ಇವ್ರು ತೋಟಕ್ಕೆ ಬಂದು ಇವ್ರ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅರಣ್ಯ ಕೆಲಸ ಮಾಡೋದು ಬಿಟ್ಟು ಇವ್ರು ತೋಟ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರು ಸಂಬಳ ಏನು ಕೊಡ್ತಿದಾರೋ ಅರಣ್ಯ ಇಲಾಖೆ ನಮ್ಗೆ ಗೊತ್ತಾಗ್ತಿಲ್ಲ. ಅದೇ ತರ ಇವ್ರ ತೋಟಕ್ಕೆ ಯಾರು ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಏನಾದ್ರು ಆದ್ರೆ ಸೌದೆ ಕೊಡ್ತಾರೆ. ಊರು ಮನೇಲಿ ಒಂದು ಸಾವು ನೋವು ಆದ್ರೆ ಇವತ್ತಿನವರೆಗೂ ಯಾರಿಗೂ ನಮ್ದು ಇದು ರಿಸರ್ವ್ ಫಾರೆಸ್ಟ್, ಇಲ್ಲಿ ಕಡಿಬೇಡಿ, ಸೌದೆ ಕಡಿಬೇಡಿ ಅಂತ ಹೇಳ್ತಾರೆ. ಸಾವಿಗೆ ಸಮೇತ ಸೌದೆ ಕೊಡಲ್ಲ. ಈ ರಿಸರ್ವ್ ಫಾರೆಸ್ಟ್ ಅಲ್ಲಿ 10 ಎಕರೆ ಜಾಗನ ಉದಯ ಬಿಕೆ ಮಾಡಿದ್ದಾರೆ. ಹೇಳುವರಿಲ್ಲ ಕೇಳೋರಿಲ್ಲ ಅಂತ ಆಗಿದೆ, ಪರಿಸ್ಥಿತಿ ಆಗಿದೆ ಉದಯ್ ಅವ್ರದ್ದು. ಇವರೇನು ಇಲ್ಲಿ ಬಿಟ್ಬಿಟ್ಟು ನಂದು ಈ ಜಾಗ ಈ ಪಾಣಿ ನಂದು, ಏನು ಪಾಣಿ ಈ ಜಾಗ ನಂದು, ಇಲ್ಲಿ ಪೋಡಾಗಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಜಾಗ ನಂದು ಆ ಜಾಗ ನಂದಲ್ಲ ಅಂತ ಹೇಳ್ಬಿಟ್ಟು ಹಳೆ ಜಾಗ 4 ಎಕರೆ ಏನಿದೆ ಅದನ್ನ ಬಿಟ್ಬಿಟ್ಟು ಹೊಸದಾಗಿ ಮತ್ತೆ 10 ಎಕರೆ ಜಾಗ ಮಾಡಿದ್ದಾರೆ. ಇದನ್ನ ಸಂಬಂಧಪಟ್ಟ ಅರಣ್ಯ ಇಲಾಖೆಯಲ್ಲಿ ಹೇಳಿದೀವಿ, ಅರಣ್ಯ ಇಲಾಖೆ ಗಮನಕ್ಕೆ ತಂದಿದೀವಿ. ಆದ್ರೂ ಅರಣ್ಯ ಇಲಾಖೆ ಬರ್ತಾರೆ, ನೋಡ್ಬಿಟ್ಟು ಸೀದಾ ಹೋಗ್ತಾರೆ. ಇವತ್ತಿನವರೆಗೂ ಯಾವ್ದು ಕ್ರಮ ಕೈಗೊಂಡಿಲ್ಲ. ನೋಡೋಣ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಇವತ್ತಿನವರೆಗೂ ಯಾವುದೇ ತರಹದ ಕ್ರಮ ಕೈಗೊಂಡಿಲ್ಲ ಅರಣ್ಯ ಇಲಾಖೆ. ಬೇಡಿಕೆ ಏನು ಅಂತಂದ್ರೆ ಅವ್ನು ಏನು ಒತ್ತುವರಿ ಮಾಡಿದ್ದಾರೆ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್ ಆಗಿದ್ರೆ ಅದನ್ನ ಬಿಟ್ಟು ಅರಣ್ಯ ಆಗಿ ಮಾಡ್ಲಿ. ಇಲ್ಲ ಅಂತಂದ್ರೆ ಇವತ್ತು ಎಷ್ಟೋ ಕುಟುಂಬಗಳಿಗೆ ಮನೆ ಇಲ್ಲ, ನಿವೇಶನಗಳಿಲ್ಲ. ಅಂತಹ ಕುಟುಂಬಗಳಿಗೆ ನಿವೇಶನ ಕೊಡ್ಲಿ ಅಂತ ನಾವು ಕೇಳ್ಕೊಂಡ್ವಿ. ಏನ್ ಉದಯ್ ಬಿಕೆ ಇದಾರಲ್ಲ ಅವರು ಸಮೇತ ಏನ್ ಅಕ್ರಮ ಬಿಲ್ಡಿಂಗ್ ಇದಂತ ಅರ್ಜಿ ಕೊಟ್ಟಿದ್ರು ಗ್ರಾಮಸ್ಥರ ಸೇರಿ. ಅವ್ರೇನ್ ಮಾಡಿದ್ರೆ ತಾರೇಶ್ ನಿಂದನೆಲ್ಲ ಆಗ್ತಿರೋದ್ರಲ್ಲಿ ನನ್ನ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ, ಕತ್ತಿ ಹಿಡ್ಕೊ ಬಂದು ನನ್ನ ಮೇಲೆ ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಅವರು ಅವತ್ತೇನ್ ಹೇಳ್ತಾರೆ, ಅವರೊಂದು ವಿಡಿಯೋ ಬೈಟ್ ಮಾಡ್ತಾರೆ. ಏನಂತಂದ್ರೆ ನಾನು ಏನು ಕೋರ್ಟಿಗೆ ಹೋಗಿದ್ದೆ, ನಾನು ರಜಾ ಡ್ಯೂಟಿಯಿಂದ ಬರ್ಬೇಕಾದ್ರೆ ಏಕಾಏಕಿ ತಾರೇಶ್ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಾಗಾಗಿ ನನ್ನ ಇದು ಆತ್ಮರಕ್ಷಣೆಗೋಸ್ಕರ ಕತ್ತಿ ತೆಗ್ದೆ ಅಂತ ಹೇಳಿದ್ದಾರೆ. ಅವತ್ತು ಉದಯ್ ಬಿಕೆ ಅವರು ಅವತ್ತು ಡ್ಯೂಟಿಲೇ ಇಲ್ಲ. ಅವತ್ತು ಇವರು ಇದ್ದಿದ್ದು ಕೋರ್ಟಿಗೆ ಹೋಗಿದ್ದಾರೆ. ಅವ್ರದ್ದೊಂದು ಕ್ರಿಮಿನಲ್ ಕೇಸ್ ಇತ್ತು. ಅವ್ರದ್ದು ಇದೇ ತರ ಕೇಸ್ಗಳು ಸುಮಾರಿದೆ. ಈ ಕೋರ್ಟಿಗೆ ಹೋಗ್ಬಿಟ್ಟು ಕೋರ್ಟಿಂದ ಬಂದ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ತರಹದ ಅರಣ್ಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ನನ್ನ ಬಿಡ್ಸಕ್ ಬಂದಿರ್ತಾರೆ 5 ಜನ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನನ್ನ ಏನ್ ಬಿಡ್ಸಕ್ ಬಂದಿದ್ದಾರೆ 4 ಜನ, ನನ್ನ ತಾಯಿ, ನನ್ನ ಊರಿನ ಗ್ರಾಮಸ್ಥರು, ಗ್ರಾಮಸ್ಥರ ಕುಮಾರೇಗೌಡ, ನಿಶಾಂತ್ ಅವ್ರ ತಾಯಿ, ಇವ್ರ ಮೇಲೆಲ್ಲ ಕೇಸ್ ಕೊಟ್ಟಿದ್ದಾರೆ. ನನ್ನ ಹೊಡೆಯಕ್ ಬಂದೊಂದು ಕೇಸ್ ಕೊಟ್ಟಿದ್ದಾರೆ. ಯಾವುದೇ ವಿಡಿಯೋದಲ್ಲಿ ನಿಶಾಂತ್ ಆಗಿರ್ಬೋದು, ನಿಶಾಂತ್ ತಾಯಿ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು, ಕುಮಾರೇಗೌಡರು ಆಗಿರ್ಬೋದು, ಯಾರೋ ಅವರು ಹಲ್ಲೆ ಮಾಡಕ್ ಬಂದಿರಲ್ಲ, ಬಿಡಿಸಲಿಕ್ಕೆ ಬಂದಿರ್ತಾರೆ. ಇನ್ನೂ ತುಂಬಾ ಜನ ಇರ್ತಾರೆ ಬಿಡಿಸಲಿಕ್ಕೆ ಬಂದಾಗ. ಇವ್ರು ಇದ್ರ ಮೇಲೆ ಬಂದ್ಬಿಟ್ಟು ನನ್ನ ಹಲ್ಲೆ ಮಾಡಕ್ ಬಂದಿರ ಅಂತ ಹೇಳಿ ಬೇಕು ಅಂತಾನೆ ಇವ್ರ ಮೇಲೆ ಒಂದು FIR ಮಾಡ್ಸಿರ್ತಾನೆ ಉದಯ್ ಬಿಕೆ. ಗೋಣಿಬೀಡು ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದೀವಿ. ಈ ಮೂಲಕ ಸಾರ್ವಜನಿಕರಿಗೆ ಏನ್ ಬಯಸ್ತೀವಿ ಅಂದ್ರೆ, ಈಗ ಮೂಡಿಗೆರೆ ತಾಲೂಕು ಜೇನುಬೈಲು ಗ್ರಾಮದಲ್ಲಿ ಜೇನುಬೈಲು ಬಸ್ ಸ್ಟಾಪ್ ಹತ್ರ ಒಂದು ಅಕ್ರಮವಾಗಿ ಕಟ್ಟಡವನ್ನ, ಕಮರ್ಷಿಯಲ್ ಕಟ್ಟಡನ ನಿರ್ಮಿಸಿದ್ದಾರೆ. ಯಾರು ಅಂದ್ರೆ ಫಾರೆಸ್ಟ್ ಆಫೀಸಲ್ಲಿ ವಾಚರ್ ಕೆಲಸ ಮಾಡೋ ಉದಯ್ ಮತ್ತೆ ಗೌತಮ್ ಅಂತ ಅಪ್ಪ ಮಗ ಇಬ್ರು ಅಕ್ರಮವಾಗಿ ಪಟ್ಟಣ ಪಂಚಾಯತಿಯಿಂದ ಸುಳ್ಳು ಹೇಳಿ ಲೈಸೆನ್ಸ್ ತಗೊಂಡು ಗ್ರಾಮ ಪಂಚಾಯತಿಯಿಂದ ಆಮೇಲೆ ಆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆದ್ಮೇಲೂ ಕೂಡ ಉದ್ದಟತನದಿಂದ ರೌಡಿಸಮ್ ಮಾಡಿಕೊಂಡು
ಹೈವೇ ಮಧ್ಯದಿಂದ 40 ಮೀಟರ್ ಬಿಟ್ಟು ಕಟ್ಟಬೇಕು. ಆಸ್ ಪರ್ ಹೈವೇ ರೂಲ್ಸ್ ಪ್ರಕಾರ ಹೈವೇ ಒಳಗಡೆ 40 ಮೀಟರ್ ಒಳಗಡೆನೆ ಈ ಅಕ್ರಮ ಕಟ್ಟಡವನ್ನು ಕಟ್ಟಿದ್ದಾರೆ. ಆಮೇಲೆ ಇದ್ರ ಬಗ್ಗೆ ಹಲವಾರು ಕಡೆ ನಾವು ಎಲ್ಲ ಕಡೆ ದೂರನ್ನ ಕೊಟ್ಟಿದ್ದೀವಿ, ಬಟ್ ಯಾರು ಏನು ಆಕ್ಷನ್ ತಗೊಳ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಇದನ್ನ ತಡೆ ಹಿಡಿಬೇಕು. ಮತ್ತೆ ಇನ್ನೇನು ಕೆಲವೇ ದಿನದಲ್ಲಿ ಅವರು ಗೃಹ ಪ್ರವೇಶ ಮಾಡಿ ವಾಸ ಮಾಡಬೇಕು ಅಂತಾನೂ ಇದ್ದಾರೆ. ಹಂಗಾಗಿ ಸಾರ್ವಜನಿಕರಿಗೆ ಇದರಿಂದ ತುಂಬಾ ಅನ್ಯಾಯ ಆಗಿದೆ, ತೊಂದರೆ ಆಗ್ತಾ ಇದೆ. ಇದು ಸಾರ್ವಜನಿಕರ ಸ್ವತ್ತು. ಹಾಗಾಗಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ಳೋದೇನೆಂದ್ರೆ ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ, ಕುಮಾರ್ ಗೌಡ, ಸುರೇಶ್ ಗೌಡ, ನಿಶಾಂತ್ ಮುಂತಾದವರು ಉಪಸ್ಥಿತರಿದ್ದರು.